ವಾಂಗಿಬಾತ್ ಬದನೆ ರೈಸ್ ನಂಗೆ ಬದನೆ ಇಷ್ಟ ಇಲ್ಲ ಅಂತ ಹೇಳೋರಿಗೆ ಈ ವಿಡಿಯೋ ಒಮ್ಮೆ ಈ ತರ ಟ್ರೈ ಮಾಡಿ ನೋಡಿ. ವಾಂಗಿಬಾತ್ ಯು ವಿಲ್ ಸ್ಟಾರ್ಟ್ ಲವಿಂಗ್ ಇಟ್. ಇದರ ಮಸಾಲೆ ಮಾಡ್ಲಿಕ್ಕೆ ಹಾಕದ ಸ್ಪೈಸಸ್ ಇಲ್ಲ, ಈ ಎಲ್ಲ ಸ್ಪೈಸಸ್ ಅನ್ನ ಹಾಕಬೇಕು, ಆಗ್ಲೇ ಟೇಸ್ಟ್ ಬರೋದು. ಇದನ್ನೆಲ್ಲ ಚಂದ ಮಾಡಿ ಡ್ರೈ ರೋಸ್ಟ್ ಮಾಡಬೇಕು ಲೋ ಫ್ಲೇಮ್ ನಲ್ಲಿ. ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿ ತೆಂಗಿನ ತುರಿ ಅಂತ ಈ ರೀತಿ ಡ್ರೈ ರೋಸ್ಟ್ ಮಾಡಬೇಕು. ಈಗ ಈ ಮಸಾಲೆ ಆರಿ ಹೋದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕಿ ಚಂದ ಮಾಡಿ ಫೈನ್ ಪೌಡರ್ ಮಾಡಬೇಕು. ನಿಮ್ದು ವಾಂಗಿಬಾತ್ ಮಸಾಲೆ ಇಸ್ ರೆಡಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಒಗ್ಗರಣೆ ಕೊಡಿ. ಒಗ್ಗರಣೆ ಆದ್ಮೇಲೆ ಕಡಲೆ ಹಾಕಬೇಕು. ಕಡಲೆ ಹಾಕಿ ಅದನ್ನ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಹೊತ್ತು ಲೋ ಫ್ಲೇಮ್ ನಲ್ಲಿ. ಅದಾದ್ಮೇಲೆ ನೀವು ಕಟ್ ಮಾಡಿದ ಬದನೆ ಹಾಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಸಾಲ್ಟ್, ಒಂದ್ ಸಣ್ಣ ಪೀಸ್ ಬೆಲ್ಲ ಹಾಕಿ ಸ್ವಲ್ಪ ಬೇಯ್ಲಿಕ್ಕೆ ಬಿಡಬೇಕು. ಬದನೆ ಬೇಗ ಬೇಯ್ತದೆ, ಜಾಸ್ತಿ ಟೈಮ್ ತಗೊಳ್ತಿಲ್ಲ. ಅದಾದ್ಮೇಲೆ ಸ್ವಲ್ಪ ಹುಳಿ ರಸ ಹಾಕಬೇಕು. ಈಗ ನೀವು ಮಾಡಿದ ವಾಂಗಿಬಾತ್ ಮಸಾಲೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಒಳ್ಳೆ ಒಂದಿಗೆ ಬರಬೇಕು. ಅದಾದ್ಮೇಲೆ ನೀವು ಬೇಯಿಸಿಟ್ಟ ರೈಸ್ ಹಾಕಬೇಕು. ಇದನ್ನ ಈಗ ನೀಟಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ ಅನ್ನ ಆಕ್ಚುಲಿ ಆರಿರ್ಬೇಕು, ಬಿಸಿ ಬಿಸಿ ಇರಬಾರ್ದು. ಆಗ ನೀಟಾಗಿ ಮಿಕ್ಸ್ ಮಾಡ್ಲಿಕ್ಕೆ ಆಗ್ತದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ. ಲಂಚ್ ಬಾಕ್ಸಿಗೆ ಬೆಸ್ಟ್ ಆಗ್ತದೆ, ಬ್ರೇಕ್ಫಾಸ್ಟ್ಗೆ ಕೂಡ ಸೂಪರ್ ಆಗ್ತದೆ. ಟ್ರೈ ಮಾಡಿ ನೋಡಿ.